ರೈತರು ರೈತರು ಅದು ಅಡ್ವೊಕೇಟ್ ವಿತ್ ರೈತರು ಊರಿಗೆ ಬಂದು ಎರಡು ಮಾಡ್ತಾ ಇದ್ದೀವಿ. ಸೊ ಒಳ್ಳೆ ಊಟ ಕೊಟ್ಟರು, ಫಸ್ಟ್ ಕ್ಲಾಸ್ ಮುದ್ದೆ. ಅನ್ನದಾತ ಸುಖಿವ ಫಸ್ಟು ನಮಸ್ಕಾರ ರೈತರಿಗೆ. ಯಾಕೆಂದರೆ ಹಸ್ದಾಗ ಅನ್ನ ಕೊಡೋನೇ ದೇವರು. ಸ್ವಲ್ಪ ಒಂಚೂರು ನಮ್ಮದು ಕ್ರಾಸ್ ಇದೆ, ಒಂದು 15%. ಇದು ಕಟ್ಟು ಬೇರೆ ಆಯಿತು, ಅಗ್ನಿಮೂಲೆ ಒಳಗೋಯ್ತಲ್ಲ ಸರ್, ಮೂಲೆಗಳು ಜಾಸ್ತಿ ಆಯಿತು. ಮೂಲೆಗಳು ಪಿಲ್ಲರ್ ಬರ್ತಾರಣ್ಣ, ಇಲ್ಲಿಗೆ ಹಿಂಗೆ ಕಂಟಿನ್ಯೂ ಮಾಡ್ಕೋಬೇಕು. ಏನಂದರೆ ಇದು ತುಂಬ ಅಗ್ನಿಮೂಲೆಯಲ್ಲಿದೆಮ್ಮ, ತುಂಬ ಆರೋಗ್ಯ ಸಮಸ್ಯೆಗಳು. ನಾವು ನಮ್ಮ ನಡಿಗೆ ಬಂದು ಮನೆ ಒಳಗಡೆ ಎಂಟ್ರಿ ಇಲ್ಲಿರಬಾರ್ದು, ಈಶಾನ್ಯದಲ್ಲಿರಬೇಕು. ಅಲ್ಲಿಲ್ಲ ಸರ್, ಈ ಕಡೆ ದಕ್ಷಿಣ, ಈ ಕಡೆ ದಕ್ಷಿಣ ಆಗ್ನೇಯ, ಈ ಕಡೆಯಿಂದ ಬರಬೇಕು. ಅದು ಮೈನಸಲ್ಲಿದೆ. ನಿಮ್ಮ ಹಳೆ ಮನೆ ಚೆನ್ನಾಗಿರುತ್ತೆ ನೋಡಿ. ನೋಡಿ ಇದು ನೋಡಿ, ಯಾವುದು ಮೂಲೆಗಳು ಕಟ್ಟಾಗಲ್ಲ. ಹಳೆ ಮನೆಗಳು ಯಾವುದು ಮೂಲೆ ಕಟ್ಟಾಗಿದೆ, ಸ್ಕ್ವೇರ್ ಆಗಿದೆ. ಅಲ್ಲ ಇದೇನು ಗೊತ್ತಾ, ಎಲ್ಲೂ ಮೂಲೆ ಬೆಳೆದಿಲ್ಲ. ಅದನ್ನು ಮುಂದೆ 2 ಕಂಬ ಹಾಕಿ ಈ ಮೂಲೆ ಬೆಳೆಸಿ ಆ ಮೂಲೆ ಬೆಳೆಸಿ, ಅಗ್ನಿ ಮೂಲೆಯಲ್ಲಿ ಒಳಗಡೆ 2 ಅಡಿ ಒಳಗಡೆ ಎಳ್ಕೊಂಡು, ಕುಬೇರ ಮೂಲೆ 4 ಅಡಿ ಆಚೆ ತಳ್ಳಿ, ಇದು ಹೆಂಗಿದೆ ನೋಡಿ, ಎಲ್ಲಾದ್ರೂ ಬೆಳೆದಿದ್ಯಾ? ಎಲ್ಲೂ ಇಲ್ಲ. ಆವಾಗ ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ, ಫ್ರೆಂಡ್ಸ್ ವಾಸ್ ಯೂಟ್ಯೂಬ್ ಚಾನಲ್ಲು ಮತ್ತು ಅಖಂಡ ವಾಸ್ತು ಯೂಟ್ಯೂಬ್ ಚಾನಲ್ಗೆ ನಮ್ಮ ಸ್ನೇಹಿತರು ಅಂದರೆ ನಿಮಗೆ ಅನಿಲ್ ಕುಮಾರ್ ಅಲ್ಲ, ಅಡ್ವೊಕೇಟು ಅಲ್ಲ, ಹೌದು, ರೈತರು ಅದು ಅಡ್ವೊಕೇಟ್ ವಿತ್ ರೈತರು. ಎಷ್ಟು ದಿವಸ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಸರ್? ಇಲ್ಲಿ ಬೆಂಗಳೂರಲ್ಲಿ ಮಾಡ್ತಾಯಿದ್ದೀನಿ. ಬೆಂಗಳೂರಲ್ಲಿ ಮಾಡ್ತಾಯಿದ್ದೆ 2010ರಿಂದ 18ವರೆಗೂ ಮಾಡಿದು. ಆಮೇಲೆ ನಮ್ಮ ಫಾದರ್ ಅವ್ರು ತೀರೋದ್ಮೇಲಿಂದ ಊರಿಗೆ ಬಂದಿದ್ದೀವಿ. ಊರಿಗೆ ಬಂದು ಎರಡು ಮಾಡ್ತಾ ಇದ್ದೀವಿ. ವ್ಯವಸಾಯ ಪ್ಲಸ್ ಹೌದು. ಸೊ ಒಳ್ಳೆ ಊಟ ಕೊಟ್ಟರು, ಫಸ್ಟ್ ಕ್ಲಾಸ್ ಮುದ್ದೆ. ಅನ್ನದಾತ ಸುಖಿವ ಫಸ್ಟು ನಮಸ್ಕಾರ ರೈತರಿಗೆ. ಯಾಕೆಂದರೆ ಹಸ್ದಾಗ ಅನ್ನ ಕೊಡೋನೇ ದೇವರು. ಅದು ನಮ್ಮ ಇದಲ್ವ ಸರ್, ಒಕ್ಕಲಿಗ ಆದಮೇಲೆ ಅನ್ನ ಇದು ಮಾಡೋದೆಲ್ಲ ಕಾಮನ್ ಆಗಿಬಿಟ್ಟಿದೆ. ಒಳ್ಳೆ ನೀವು ಬರೋದು ಅತಿಥಿ ದೇವೋಭವ ಇದ್ದಂಗೆ. ಅದೊಂದು ನಮ್ಮ ಕೃತಜ್ಞತೆ ರೈತರಿಗೆ. ರೈತರು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಕಾನ್ಸೆಪ್ಟ್ ಯಾವಾಗಲೂ. ಹೌದು ಸರ್, ನಿಮ್ಮದು ಉದ್ದೇಶನೂ ಚೆನ್ನಾಗಿರುತ್ತೆ, ನೋಡ್ತಾ ಇರ್ತೀವಲ್ಲ ಪ್ರೋಗ್ರಾಮು, ಹಾಗಾಗಿ. ಸೊ ಇದು ಇದು ಬಂದಾಗ ಇದು ಸ್ವಲ್ಪ ಒಂಚೂರು ನಮ್ಮದು ಕ್ರಾಸ್ ಇದೆ, ಒಂದು 15% ಕ್ರಾಸ್ ಇದೆ. ಸೊ ಅದರಿಂದ ನಾವು ಇದು ಕಟ್ಟು ಬೇರೆ ಆಯಿತು, ಅಗ್ನಿಮೂಲೆ ಒಳಗೋಯ್ತಲ್ಲ ಸರ್, ಮೂಲೆಗಳು ಏನಾಯಿತು, ಇದೊಂದು ಮೂಲೆಗಳು ಜಾಸ್ತಿ ಆಯಿತು. ಮೂಲೆಗಳು ಆಮೇಲೆ ಈ ತಗೊಂಬಂದು ಇದು ಪೂರ್ವ ಇದೆ ನಿಮ್ಗೆ ಲೆಕ್ಕ ಅಲ್ಲ, ಇದು ದಕ್ಷಿಣ ಲೆಕ್ಕ. ಸರಿ, ದಕ್ಷಿಣ. ಇದು ಪೂರ್ವ ಈ ಕಾರ್ನರ್ ಬರುತ್ತೆ, ಉತ್ತರ ಅಲ್ಲಿ ಬರುತ್ತೆ. ಹೌದು ಅಲ್ವಾ? ಸೊ ಅದರಿಂದ ಇದು ಫುಲ್ ಸೇರಿಸ್ಕೊಂಬಿಟ್ರಲ್ಲ, ಕಾಂಪೌಂಡ್ ಹಾಕಿ. ಕಾಂಪೌಂಡ್ ಅದೇ ಮೊದಲೇ ಹಾಕಿದ್ದು. ಇದು ಈಗ ಶೀಟ್ ಹಾಕ್ತು ತಮ್ಮ ಮದುವೆ ಟೈಮಲ್ಲಿ ಶೀಟ್ ಹಾಕ್ತು. ಯಾಕಂದ್ರೆ ಮಳೆ ಎನಿ ಟೈಮ್ ಬರುತ್ತಲ್ಲ ಮಲೆನಾಡಲ್ವಾ, ಡ್ಯಾಮ್ ಹಿಂಭಾಗ ಇರೋದು. ಅದೇ ಗಲೀಜಾಗಬಾರ್ದು ಅಂತ ಅದಕ್ಕೆ ಹಾಕ್ಸ್ತು. ಇದನ್ನ ಏನು ಮಾಡಬೇಕಿತ್ತು, ಫುಲ್ ಕಂಟಿನ್ಯೂಷನ್ ಮಾಡ್ಕೋದು ಇದು. ಅಲ್ಲಿವರೆಗೂ ಇದೇನು ಬರುತ್ತಿದೆ, ಈ ಪಿಲ್ಲರ್ ಬರುತ್ತಲ್ಲ, ಇಲ್ಲಿಗೆ ಹಿಂಗೆ ಕಂಟಿನ್ಯೂ ಮಾಡ್ಕೋಬೇಕಷ್ಟೇ. ಮಾಡ್ಕೊಳ್ಳೋದು ಸೇಮ್ ಅದೇನಿದೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡ್ಬಿಟ್ರೆ ಸ್ಕ್ವೇರ್ ಆಗುತ್ತೆ. ಅದು ಇಲ್ಲಿಗೆ ಹೌದು, ಒಂದು ಸ್ಕ್ವೇರ್ ಆಗುತ್ತೆ, ಸೇಮ್ ಹಂಗೆ ಉದ್ದಕ್ಕೆ. ಆಯಿತಾ? ಇದನ್ನು ಅಲ್ಲಿವರೆಗೂ ಇನ್ನೊಂದು ಪಿಲ್ಲರ್ ಹಾಕಿ ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಸೀಟ್ ಹಾಕ್ಕೊಂಡ್ರೆ ಕಂಟಿನ್ಯೂ ಮಾಡಿಕೊಂಡ್ರೆ 4 ಮೂಲೆ ಚೌಕ ಆಗುತ್ತೆ. ಆಯಿತಾ? ಅದಾದ್ಮೇಲೆ ಈ ಪಿಲ್ಲರ್ಸ್ ಬಂತಲ್ಲ ಆಚೆಗೆ, ಇದೆಯಲ್ಲ ಇದನ್ನು ಎಕ್ಸ್ಟ್ರಾ ಮಾಡ್ಕೊಳ್ಳಿ, ಅದನ್ನು ಕನೆಕ್ಟ್ ಮಾಡ್ಕೊಳ್ಳಿ. ನೀವು ಅಂದಂಗೆ ಬೇಕು ಅಂದರೆ ಈ ಕಡೆ ನೀವು ಪ್ಲಾನ್ ಮಾಡ್ಕೋಬೋದು. ಅದೇ ನಾವು ಈ ಕಿಟಕಿ ಇದೆಯಲ್ಲ ಆ ಜಾಗಕ್ಕೆ ಬಾಗಿಲು ಇಡ್ಬೋದು ಅಂತ ನನ್ನ, ಯಾಕಂದ್ರೆ ಅಲ್ಲೊಂದು ಬಾಗಿಲು ಐತಲ್ಲ, ಇಲ್ಲಿ ಮಾಡ್ಕೋಬೋದು. ಈ ಜಾಗಕ್ಕೆ ಇಲ್ಲಿಂದ ಇಲ್ಲಿಗೂ ಓಪನ್ ಮಾಡಿ ಸೇಮ್ ಇದನ್ನೇ ಈ ಕಡೆ ತಿರ್ಸ್ಕೊಂಡು ಆ ಕಿಟಕಿ ಇಟ್ಬಿಟ್ರೆ ಇದನ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಅಷ್ಟೇ. ಇಲ್ಲಿವರೆಗೆ ಎಕ್ಸ್ಟೆಂಡ್ ಮಾಡಿಕೊಂಡು ಇಲ್ಲಿ ಇದ್ರೂ ನಡೀತದೆ. ಹಿಂಗೆ ತಗೋಬೇಕಿದು. ಅಲ್ಲಮ್ಮ, ಈ ಬಾಕ್ಲನ್ನು ತೆಗೆದು ಇಲ್ಲಿಗೆ ಇಟ್ಕೋಬೇಕು ಅಂತ ನೆಲೆ. ಇದು ಅಗ್ನಿಮೂಲೆ ಕಟ್ಟಾಯ್ತಲ್ಲಮ್ಮ, ನಾವು ಕಟ್ಟುವಾಗ್ಲೇ ಹೇಳ್ದು ಈಗ ಆಗೋಗತ್ತು. ಈಗ ಇವ್ರ ಮಾತಾ ನಮ್ಮನೆ ಯಾರು ಕೇಳಲಿಲ್ಲ, ಅಷ್ಟೇ ಆಗಲ್ಲ. ಹಂಗೆ ಇಟ್ಕೋಬಹುದು, ಇಟ್ಕೊಂಡು ಅದನ್ನ ಇಟ್ಕೊಂಡ್ರೆ ಆಯ್ತು. ಸೀಟ್ ಹೇಳ್ಕೊಂಡ್ರೆ ಆ ಕಡೆ ಅಲ್ಲ ಸರ್, ಇದಿದ್ದು ಬಾಕ್ಲು ಇಟ್ಕೋಬೋದಾ? ಅಲ್ಲಿಗೆ ಇಟ್ಕೋಬಹುದು, ಲಾಕ್ ಮಾಡಿಬಿಟ್ರೆ ಆಯ್ತು, ಆ ಕಡೆ ಹೊಡೆದ್ರೆ ಆಯ್ತು. ಆಮೇಲೆ ಕಿಟಕಿ ಐತಲ್ಲ, ಒಂದು ಎದುರಿಗೆ ಒಂದು ಕಿಟಕಿ ಐತೆ ಈ ರೂಮಲ್ಲಿ, ಹಂಗಿದ್ರು ನಡೀತದೆ ಅಂತಾರೆ ಒಬ್ಬೊಬ್ರು. ಇಲ್ಲ ಅಲ್ಲ, ಕಿಟಕಿನ ಅಲ್ಲ, ರೂಮ್ ಐತಲ್ಲ ಸರ್, ಅಲ್ಲೊಂದು ರೂಮ್. ಈ ಎದುರು ಬದ್ರಿಗೆ ಒಂದು ಬಾಗಿಲು ಇದ್ರೆ ಎದುರಿಗೆ ಒಂದು ಕಿಟಕಿ ಇದ್ರು ನಡೀತದೆ. ಒಳ್ಳೇದು. ಅದಕ್ಕೆ ಕೇಳಿದೆ, ಈ ಬಾಗಿಲು ಕೀಳಲೇಬೇಕಾ ಇಲ್ಲ? ಅಲ್ಲ, ಹಂಗೆ ಇರ್ಬೋದು. ಆ ಕಡೆಯಿಂದ ಇಟ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ನಮ್ಮ ಏನಾಗಿದೆ ಅಂದಮ್ಮ, ಇದು ಅಗ್ನಿಮೂಲೆ ಬಂತು ಹೋಟ್ಲು. ಇದು ಅಡುಗೆ ಮನೇಲಿ ಇರಬೇಕಿತ್ತು.
ಸರಿ ನಾವು ಮಾಡುವಾಗಲ ಆ ಥರ ಹೇಳ್ದೋ ಕೇಳುವಲ್ಲ ಹಿಂದೆ ಅದೇ ಅದೇ. ಮಾಡೋದು ಕೇಳಿಲ್ಲ ಮಗನು ಈಗ ಇಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ದೊಡ್ಡಪ್ಪ ಇಬ್ರು ಅವ್ರದ್ದು ಏನಾಯ್ತು ಅಂದ್ರೆ ಅವ್ರದ್ದು ಕೇಳ್ಬೇಕು ಅಂತ ಹೌದು. ನನಗೆ ಹೊಸ ಪ್ಲಾನು. ಪ್ಲಾನ್ ಇವ್ನು ಮಾಡ್ಸ್ಕೊಂಡ್ ಬಂದಲ್ಲ ಮತ್ತೆ ಮಗ ಬೇಜಾರು ಮಾಡ್ಕೊತಾರೆ ಅಂತ ಈಗ ಆಗ 5,000 ರೂಪಾಯಿ ಕಷ್ಟ ಅಲ್ವ ಸರ್? ಹೌದೌದು. ಇದೊಂದು ಸ್ವಲ್ಪ ಸೀಟ್ ಹೇಳ್ಕೊಂಡು ಅಲ್ಲಿಗೆ ಅದನ್ನ ಇದು ಹಾಕುವಾಗ್ಲೂ ಫುಲ್ ಹಾಕಿ ಅಂದಿರೋದು ನಮ್ಮಮ್ಮ. ಇದು ಫುಲ್ 3 ಕಂಬ ಹಾಕಿ ಇಲ್ಲಿ ಒಂದು ಕಂಬ ಹಾಕಿ 4 ಎಳೆದ್ ಬಿಡಿ ಅಂತ ನಾನು ಅಂದೆ. ಅದಕ್ಕೂ ಹೇಳಲಿಲ್ಲ ನಾವು ಅದೇ ಕೇಳಲ್ಲ ಅವಾಗ ಹೇಳಿದ ಮಾತು ಕೇಳೋದಿಲ್ಲ. ಅದೇ ವೇಸ್ಟ್ ಆಯ್ತಲ್ಲ ಜಲ್ಲಿ ಹೌದು, ಹೌದು, ಮತ್ತೆ ಕಬ್ಬಳ ಎಲ್ಲ ಅದೇ ಆಗೋದು ಅಲ್ಲಿಗೆ. ಸರ್ ಈಗ ನನ್ನ ಒಂದು ಇದೇನು ಗೊತ್ತಾ, ಇದನ್ನ ಬಾಕ್ಲ ಎಳ್ತಕ್ಕೆ ತಗೊಂಬಿಟ್ಟು ಕಿಟಕಿ ಎಳ್ತಕ್ಕೆ ತಗೊಂಬಿಟ್ಟು ಇದನ್ನ ಕ್ಲೋಸೇ ಮಾಡ್ಬಿಡೋದು. ಕ್ಲೋಸ್ ಮಾಡಿ ಒಂದು ಕಿಟಕಿ ಇಟ್ಕೋಬೋದು. ಅದೇ ಬರ್ತೈತಲ್ಲ ಆ ಕಿಟಕಿನೇ ಇಲ್ಲಿಗೆ ಇಡೋದು. ಬಾಗ್ಲ ಅದು ಗೋಡೆ ಹೊಡಿತದಲ್ಲ ಎಲ್ಲಿ ಹೊಡಿತೈತಮ್ಮ? ಆಗುತ್ತೆ. ಇಲ್ಲ ಸ್ವಲ್ಪ ಹೊಡಿತಾ ಐತಿ ಇಲ್ಲಿ. ಅಲ್ಲೆಲ್ಲ ಇಲ್ಲಿ ಹೊಡಿತದ. ಇಲ್ಲಿಗೆ ತಂದು ಇಡ್ತೀವಿ. ಬಾಗ್ಲು ಇಲ್ಲಿಗೆ ಆಯ್ತದಲ್ಲ ಅಂತ ಅದು ಹಿಂಗಾಗತ್ತೆ. ಇಲ್ಲಿಗೆ ಬರ್ತದೆ, ಮೂಲೆ ಬರಲ್ಲ. ಹಿಂಗೆ ಬರುತ್ತೆ. ಬರುತ್ತೆ ಇಲ್ಲ ಬಾಗ್ಲು ಉಲ್ಟಾ ಪಲ್ಟಾ ಮಾಡ್ಕೋಬೇಕು. ಅದು ಹಿಂಗೆ ತಗೋಬೋದು. ಬಲಗಡೆ ಬಾಗ್ಲನ್ನೇ ಆ ಕಡೆಗೆ ತಕೊಳ್ಳೋದು. ಬಲಗಡೆ ತಗೋಬೋದಮ್ಮ. ಹಿಂಗಿದೆಯಲ್ಲಮ್ಮ ಬಾಗ್ಲ ಹಿಂಗ್ ತಕ್ಕಳಂಗ್ ಮಾಡೋಣ ಬಿಡು. ಬಾಗ್ಲಿಗೆ ಇದನ್ನ ಉಲ್ಟಾ ಪಲ್ಟಾ ಮಾಡೋದು ಬಾಗ್ಲನ್ನೇ. ಅವ್ರ ಆಚಾರ್ರು ಇದಿರೋದನ್ನೇ ಹಿಂಗ್ ಚೇಂಜ್ ಈ ಮಾಡ್ತಾರೆ, ಕಡೆ ಚೇಂಜ್ ಮಾಡ್ತಾರೆ. ಈ ಕಡೆಗೆ ಹಾಕ್ತಾರೆ. ಈ ಕಡೆಗೆ. ಏನಂದ್ರೆ ಇದು ತುಂಬಾ ಅಗ್ನಿಮೂಲೆಯಲ್ಲಿದೆಮ್ಮ. ಗೊತ್ತಾಯ್ತು. ನಾವು ಅವತ್ತೇ ನಾವು ತೀರ್ಮಾನ ಮಾಡಿದ್ವಿ. ತುಂಬಾ ಈ ಮೂಲೆ ಆರೋಗ್ಯ ಬಂತು, ಸಮಸ್ಯೆಗಳು. ಈ ಮೂಲೆ ಅಗ್ನಿಮೂಲೆಗೆ ಆಯ್ತು ಅಡುಗೆ ಮನೆ ಅಂತ ನಮ್ಗೆ ಏನೇನೋ ತಲೆ ತುಂಬಿ ಅಲ್ಲ ನಾವು ನಮ್ಮ ನಡಿಗೆ ಬಂದು ಮನೆ ಒಳಗಡೆ ಎಂಟ್ರಿ ಇಲ್ಲಿರಬಾರ್ದು. ಈಶಾನ್ಯದಲ್ಲಿ ಇರಬೇಕು. ಅಲ್ಲಿಲ್ಲ ಸರ್. ಈ ಕಡೆ ದಕ್ಷಿಣ, ಈ ಕಡೆ ದಕ್ಷಿಣ ಆಗ್ನೇಯ, ಈ ಕಡೆಯಿಂದ ಬರಬೇಕು. ಅದು ಮೈನಸಲ್ಲಿದೆ. ಅದರಿಂದ ಈಗ ಅಲ್ಲಿ ಬಾಕ್ಲು ಇರೋದ್ರಿಂದ ಇದು ನೀವು ಹೇಳಂಗೆ ಇಲ್ಲಿಗೆ ಬಾಕ್ಲಿಗೆ ಇದಕ್ಕೂ ಕನೆಕ್ಷನ್ ತರ ಆಗ್ಬಿಡುತ್ತೆ. ಚೆನ್ನಾಗಾಗುತ್ತೆ. ಇವೆಲ್ಲ ಕರೆಕ್ಟ್ ಇದೆ. ಇದು ರೂಮು ಇದೆಲ್ಲ ಓಕೆ. ಇದು ಕರೆಕ್ಟ್ ಇದೆ. ಅಲ್ಲಿ ಸ್ವಲ್ಪ ಆ ಕಿಟಕಿ ಲಾಸ್ಟ್ ಕಿಟಕಿ ಇದೆಯಲ್ಲ ಒಂದು ಸ್ವಲ್ಪ ಕ್ಲೋಸ್ ಮಾಡ್ಕೊಳ್ಳೋದು ಎರಡು. ಕ್ಲೋಸ್ ಇರುತ್ತೆ. ಯಾಕಂದ್ರೆ ನೋಡಿ ಅದು ಕರೆಕ್ಟಿಗೆ ನಿಮಗೆ ಸೌತ್ ವೆಸ್ಟ್ ಕುಬೇರ ಮೂಲೆ ಆಗುತ್ತೆ. ಕುಬೇರ ಮೂಲೆಯಲ್ಲಿ ಫುಲ್ ಓಪನ್ ಇದೆ. ಕಿಟಕಿ ಇಡುವಾಗ್ಲೂ 2 ಕಿಟಕಿ ಬೇಡ ಅಂತ ಅಂದು ಹಾಂ ಸ್ಕೆಚ್ ಹಾಕೊಟ್ಟಾರು 2 ಕಿಟಕಿ ಬೆಳಗ್ಬೇಕು ಅಂದ್ರು. ಇಲ್ಲ ಅದು ಕುಬೇರ ಮೂಲೆ ಅಲ್ವಾ, ಇಲ್ಲಿ ಜಾಸ್ತಿ ಓಪನ್ ಇರಬಾರ್ದಮ್ಮ. ನಾವು ಯಾವಾಗ ನಾರ್ತ್ ಈಸ್ಟಲ್ಲಿ ಹೆಚ್ಚಿಗೆ ಓಪನ್ ಕೊಟ್ಕೊತೀವಿ, ಇಲ್ಲಿ ಕಡಿಮೆ ಇರ್ತಿದೆ. ಸೊ ಅದಕ್ಕೆ ಅದೊಂದು ಕಿಟಕಿ ನಾನು ಸುಮ್ಮನೆ ಕ್ಲೋಸ್ ಮಾಡ್ಕೊಳ್ಳಿ. ಡಾರ್ಕ್ ತೆಗ್ದೇ ಇರಲ್ಲ, ಕ್ಲೋಸ್ ಮಾಡಿ ಅಷ್ಟೇ. ಸೇರ್ತೀವಿ ಯಾವಾಗಲೂ. ಇದೊಂದು ರೂಮು. ಇದು ಓಕೆ. ಇದೆಲ್ಲ ಓಕೆ. ಇದಕ್ಕೂ ಅಷ್ಟೇ ಸೇಮ್. ಇದು ಮೈನಸ್ ಡೋರ್ ಅಂದರೆ ಈಗ ಉಚ್ಚ ಸ್ಥಾನ ನೀಚ ಸ್ಥಾನ ಅಂತೀವಲ್ಲ, ನೀಚ ಸ್ಥಾನದಲ್ಲಿ ಇರುತ್ತೆ ಇದು. ಇದು ಈ ಕಡೆ ಸೇಮ್ ನಿಮ್ಮ ಮನೆ ಮೈನ್ ಡೋರ್ ಹೆಂಗಿದೆಯೋ ಈ ರೂಮ್ಗೆ ಆ ಥರ ಬರುತ್ತೆ. ಇದು ಸ್ವಲ್ಪ ಮೈನಸ್ಸೇ ಇರೋದ್ರಲ್ಲಿ. ಸುಮ್ಮನೆ ಕಿರಿಕಿರಿ ಜಾಸ್ತಿ ಇರ್ತದಲ್ಲ. ಆಮೇಲೆ ಅಡುಗೆ ಮನೆ ಅಲ್ಲಿ ಕೊಟ್ಟಿದ್ರು, ಆಮೇಲೆ ದೊಡ್ಡದಾಗಿ ಕಟ್ಬಿಟ್ರು ಅವರು ಗಾರ್ಯರ್ ಇಲ್ಲಿವರೆಗೆ. ಆಮೇಲೆ ಬೇಡ ಅಂದ್ಬಿಟ್ಟು ಇಲ್ಲಿಗೆ ಹಾಕ್ಸೋದು. ಹಿಂಗಾಯ್ತು. ಓಕೆ, ತೊಂದರೆ ಇಲ್ಲ. ಇವೆಲ್ಲ ಕರೆಕ್ಟ್ ಇದೆ. ಇನ್ನು ಇದು ಅಡುಗೆ ಮನೆ. ಇದು ಅಡುಗೆ ಮನೆ ಪಾಯಿಂಟ್ ಎಡ್ಜ್ ಅಲ್ಲಿಗೆ ಮಾಡಿದ್ರು. ಅದೇ ಆ ಕಡೆ ಕಮ್ಮಿ ಮಾಡಿ ಕರೆಕ್ಟ್ ಇದೆ. ಪೂರ್ವ ಈ ಕಡೆ ಇಟ್ಕೊಂಡಿದ್ದಾರೆ. ಕರೆಕ್ಟ್ ಇದೆ. ಬಟ್ ಅದು ಸ್ವಲ್ಪ ಅದೇ ಅಲ್ಲಿದು ಬಾಕ್ಲು ಒಂಚೂರು ಅದು ಮೈನಸ್ ಅಷ್ಟೆ. ಇದೆಲ್ಲ ಕರೆಕ್ಟ್ ಇದೆ. ಇದೆಲ್ಲ ವಾಯು ಇದಕ್ಕೆ ಬರುತ್ತೆ, ನಾರ್ತ್ ಈಸ್ಟ್ ಬರುತ್ತೆ. ಇದು ಇದು ನಿಮ್ಮದು ಕರೆಕ್ಟ್ ನಾರ್ತ್ ಈಸ್ಟ್ ಅಂದರೆ ಇದು ಒಳ್ಳೆ ಡೋರ್. ನಿಮ್ಮ ಮನೆಯಲ್ಲಿ ಇರೋದ್ರಲ್ಲಿ ಇದೊಂದು ಒಳ್ಳೆ ಡೋರ್ ಇದೆ. ನಮ್ಮ ಫ್ರೆಂಡ್ ಯಾಕಂದರೆ ನಾರ್ತ್ ಈ ಕಡೆ ಬರುತ್ತೆ, ಸ್ವಲ್ಪ ಈಸ್ಟ್ ಈ ಕಡೆ ಬರುತ್ತೆ. ಇದು ಒಟ್ಟಲ್ಲಿ ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿದ್ದೀವಿ. ಇರ್ಲಿ ಬಿಡೋದು, ಏನು ತೊಂದರೆ ಇಲ್ಲ. ನಿಮ್ಮ ಹಳೆ ಮನೆ ಚೆನ್ನಾಗಿರುತ್ತೆ ನೋಡಿ. ಹೌದಾ? ನಾನು ಅದಕ್ಕೆ ನನ್ನ ತಮ್ಮ ಏನಾದ್ರು ಬಾಕ್ಲು ಹಾಕಿ ಬಿಡಲಿಲ್ಲ ಅಂದರೆ ಇಲ್ಲೇ ಬಂದು ಹೋಗೋದು ಇರೋದು ಇಟ್ಕೊಳ್ಳೋದು. ನೋಡಿ ಯಾವುದು ಮೂಲೆಗಳು ಕಟ್ಟಾಗಲ್ಲ. ಹಳೆ ಮನೆಗಳು ಯಾವುದು ಮೂಲೆ ಕಟ್ಟಾಗಿರಲ್ಲ ನೋಡಿ, ಸ್ಕ್ವೇರ್ ಆಗಿದೆ. ನಮ್ಮ ಇಂಜಿನಿಯರ್ವೇ ಮಧ್ಯಕ್ಕೆ ಇಡಿ ಅಂದ್ರು. ನಮ್ಮ ಫ್ರೆಂಡ್ ಏನನ್ಬಿಟ್ಟು ಇಂಜಿನಿಯರ್ ಅದೇನು ಬೆಂಕಿ ಪಟ್ಟಣ ತರ ಕೊರದಂಗ್ ಇಡೋದ, ನಾನು ಈ ತರ ಇಡ್ತೀನಿ ಅಂತ ಅವ್ನು ಹಿಂಗ್ ಪಟ್ಟ. ಅದು ನಾವ್ ಇಲ್ಲಿದ್ದಾಗ ಏನೇನೋ ಆಕ್ಟಿವ್ ಆಗಿ ಸ್ಪೋರ್ಟ್ಸ್ ಎಲ್ಲದ್ರಲ್ಲೂ ನಾವು ಓದೋದ್ರಲ್ಲಿ ಎಲ್ಲದ್ರಲ್ಲೂ. ಅಲ್ಲಿ ಓದು ಆಫೀಸು ಕಿರಿಕಿರಿ. ಬೆಂಗಳೂರಲ್ಲಿ ರೆಡಿಗಳ ಆಫೀಸ್ ಸೇರ್ಕೊಂಡು ಒಂದ್ರಲ್ಲೂ ಸಕ್ಸಸ್ ಆಗಲಿಲ್ಲ. ಇದೇನು ಗೊತ್ತಾ, ಎಲ್ಲೂ ಮೂಲೆ ಬೆಳೆದಿಲ್ಲ. ಅದು ನೀವು ಮುಂದೆ 2 ಕಂಬ ಹಾಕಿ ಈ ಮೂಲೆ ಬೆಳೆಸಿ ಆ ಮೂಲೆ ಬೆಳೆಸಿ, ಅಗ್ನಿ ಮೂಲೆಯಲ್ಲಿ ಒಳಗಡೆ 2 ಅಡಿ ಒಳಗಡೆ ಎಳ್ಕೊಂಡು ಕುಬೇರ ಮೂಲೆ 4 ಅಡಿ ಆಚೆ ತಳ್ಳಿ, ಇದು ಹೆಂಗಿದೆ ನೋಡಿ. ಎಲ್ಲಾದ್ರೂ ಬೆಳೆದಿದ್ಯಾ? ಎಲ್ಲೂ ಇಲ್ಲ. ಆವಾಗ ಚೆನ್ನಾಗಿರ್ತೀವಿ. ಈ ಮೂಲೆಗಳು ಬೆಳೆಸಕ್ಕೆ ಹೋಗಿ ಸ್ವಲ್ಪ ಗೊತ್ತಿಲ್ಲ ಸರ್. ನೋಡಿ ಚೆನ್ನಾಗಿದೆ. ನಮ್ಮಮ್ಮ ಇದೇ ಸಾಕು, ಇನ್ನು ಮನೆ ಕಟ್ಟೋದೇ ಬೇಡ, ಇದನ್ನೇ ರೂಮ್ ಮಾಡ್ಬೇಡ. ಇದು ದನ ಕೊಟ್ಟಿಗೆ. ಇದು ಫುಲ್ಲು ದನಗಳು ಕಟ್ಟು. ಈಗ ಒಂದೊಂದು ದನ ಇಲ್ದಂಗೆ ಮಾಡೋದು. ಈಗ ಒಂದು ತಿಂಗಳಲ್ಲಿ ಮಾರ್ಬಿಟ್ಟೆ ಅಂತ ಹೇಳಿದ್ನಲ್ಲ, ಅಲ್ಲಿ ಬಟ್ಲೆ ಮನೆ ಇಟ್ಟಿದ್ದು ಫಸ್ಟು. ಅದನ್ನ ತೆಗ್ದು ಇಲ್ಲಿಗೆ ಇಟ್ಟು ಈಗ ಚೆನ್ನಾಗಿತ್ತಿದ್ದು. ಪರ್ಫೆಕ್ಟ್ ಇತ್ತು. ಯಾಕೆಂದ್ರೆ ಹೌದು. ಅಲ್ಲ ತಂಪಲ್ಲಮ್ಮ, ಒಳ್ಳೇದು. ಇದು ಚೆನ್ನಾಗಿದೆ.
ನೋಡಿ ಇದು ಎನರ್ಜಿ ಎಲ್ಲ ಚೆನ್ನಾಗಿದೆ ನೋಡಿ. ಇದು ಅಡಿಗೆ ಮನೆ ಮಾಡ್ಕೊಂಡಿದ್ದು. ಹಾಂ, ಈಗ ಇದ ರೂಮ್ ಮಾಡ್ಕೋಬೋದಾ? ಮಾಡ್ಕೋಬೋದು, ರೂಮ್ ಮಾಡ್ಕೋಬೋದು. ಈಗ ಅಲ್ಲಿಗೆ ಏನಾರು ಅಡಿಗೆ ಮನೆ ಮಾಡ್ಕೋಬೋದು. ಬೆಡ್ರೂಮ್ ಮಾಡ್ಕೊಂಡು ಆ ಕಡೆ ಅಡಿಗೆ ಮನೆ ಮಾಡ್ಕೋಬೋದು. ಆ ಕಡೆ ರೂಮಲ್ಲಿ ಅಡಿಗೆ ಮನೆ ಮೂರು ದಿಕ್ಕಲ್ಲೂ ಇದ್ರು ಏನೋ ಆಗ್ತಂತೆ. ಹಾಂ, ನೋಡಿ ಇದು ವಾಲೆ, ಇದು ವಾಡೆ, ಇದು ಭತ್ತ ಅಡಿಕೆ ರಾಗಿ ತುಂಬಕ್ ಮಾಡ್ಕೊಂಡಿದ್ದು. ಇಲ್ಲೂ ಈ ಮನೆ ಕಳುವು ಈಗ ಬಿಟ್ಟು ಬೇಕಾದ್ರೆ ಅಡಿಗೆ ಮನೆ ಮಾಡ್ಕೋಬೋದು. ಹೌದಾ? ಮಾಡ್ಕೋಬೋದು. ಅದೇ ಈಗ ನಾವು ಅದನ್ನ ಏನಾರ ಅಬ್ಜೆಕ್ಷನ್ ಅಂತ ಅಂದಾಗ ಇದನ್ನೇ ಮಾಡ್ಕೊಬಿಟ್ಟು ಹೋಗಕ್ಕೆ ಇಟ್ಕೋಬೋದು. ಕರೆಕ್ಟ್ ಆಗಿರುತ್ತೆ. ಚೆನ್ನಾಗಿದೆ ಎಲ್ಲ. ಇದು ಚೆನ್ನಾಗಿದೆ ಈ ಮನೆ. ಫಸ್ಟ್ ಅಡಿಗೆ ಮನೆ ಬದಲು ಮನೆ ಮಾಡಿದ್ದು, ಚಿಕ್ಕದಾಯ್ತು ಅಂದ್ಬಿಟ್ಟು ಈ ಕಡೆ ಕಿತ್ಕೊಂಡು. ಹೌದಾ? ಆಮೇಲೆ ಅಲ್ಲ ನಮ್ಮ ಭಾವನಾರ ಸ್ನೇಹಿತರೊಬ್ರು ಬಂದಿದ್ರು. ಹಾಂ, ಅಡಿಗೆ ಮನೆ ಮೂರು ದಿಕ್ಕಲ್ಲಿ ಇರ್ಬೋದು, ಈಶಾನ್ಯ ಮನೆ ಒಂದು ಬಿಟ್ಟರು ಇರ್ಬೋದು. ಈಗ ಹಳೇ ಕಾಲದಲ್ಲೆಲ್ಲ ನೈಋತ್ಯದಲ್ಲಿ ಅಡಿಗೆ ಮನೆ ಇಟ್ಟವ್ರೆ ಕೆಲವು. ನಮ್ಮ ತಾತ ಅವ್ರು ಇದ್ರಲ್ಲ ಸರ್, ಹಿಂದೆ ಒಂದ್ ಮನೆಯಲ್ಲಿ ಭಾರಿ ಚೆನ್ನಾಗಿ ಬದುಕವ್ರೆ. ಬೆಂಗಳೂರೆಲ್ಲ ಓಡಾಡವ್ರೆ. ಮುಂದಕ್ಕೊಂದು ದೊಡ್ಡ ಮನೆ ಮಾಡಿರೋ ಕುವೆಂಪು ತರ. 86ನೇ ಇಸ್ವಿ 3 ಲಕ್ಷ ಪರಿಹಾರ ಕೊಟ್ಟಿರೋದು ಅದು ಆ ಮನೆಗೆ. ಹಿಂದಿದ್ರಲ್ಲ 1920, ಅವತ್ತಿನ ಕಾಲ ಕುಬೇರ್ನಾಗ ಬೆಳೆದವ್ರೆ. ಈ ಮನೆಗೆ ಬತ್ತಿದ್ದಂಗೆ ಕೋರ್ಟು ಕಚೇರಿ ಅಂತ ಅಂದ್ಬಿಟ್ಟು ಹೆಸರು ಅದೇ ತರ ಇದೆ. ಬಟ್ ಈ ತರ ಆಯ್ತು ಮನೆ ಮುಂದೆ ಕಟ್ಕೊಂಡು. ಈಗ ನಾವೇನ್ ಕಟ್ಟಿದ್ವಿ ಹಂಗೆ. ನಾವ್ ನೋಡಿ ಫಸ್ಟ್ ಆ ಮನೆ ಕಟ್ಟಿದ್ರು, ಮುಗಪ್ಪ. ಅಂದ್ರೆ ಇಲ್ಲಿಗೆ ಬಂದಾಗ ಜಮೀನಿಗೆ ನಮ್ ದೊಡ್ಡಪ್ಪನ ಇರಕ್ಕೆ ತೋಟ ನೋಡಕ್ ಇದ್ದು, ಆಮೇಲೆ ಊರ್ನೇ ಖಾಲಿ ಮಾಡ್ಬೇಕು ಅಂದ್ರಲ್ಲ, ಆಗ ಈ ಮನೆ ಕಟ್ಕೊಂಡ್ ಬಂದು ಇನ್ನೆಲ್ಲ ಚಂದ್ರಪಟ್ಟಣಕ್ಕೆ ಹೋದ್ರು ನಮ್ ದೊಡ್ಡಪ್ಪರೆಲ್ಲ. ಇದು ಯಾವ ಊರು ಇದು? ಇದು ಚೌಡಳ್ಳಿ ಕ್ರಾಸ್, ಹೇಮಾವತಿ ಡ್ಯಾಮ್ ಹಿಂಭಾಗ. ಹಾಸನ ಶೆಟ್ಟಳ್ಳಿ ಚರ್ಚಿಗೆ 2 ಕಿಲೋಮೀಟರ್. ಶೆಟ್ಟಳ್ಳಿ ಚರ್ಚ್. ಶೆಟ್ಟಿಹಳ್ಳಿಲಿ ನಾನೊಂದು ಸಾಂಗ್ ಮಾಡಿದ್ದೆ, ಯಾವುದು ಮೈಸೂರ ರಸಗುಲ್ಲ ಅಂತ ಸಾಂಗ್. ಶೆಟ್ಟಹಳ್ಳಿ ಚರ್ಚ್. ಆಮೇಲೆ ಇವರು ಗಣೇಶ್ ಸಕ್ಕರೆ ಫಿಲಮ್ ನಮ್ಮ ಹೊಲದಲ್ಲೇ ತೆಗೆದಿದ್ದು. ಸಕ್ಕರೆ ಫಿಲಮ್ ಅಂತಲ್ಲ, ಶೂಟಿಂಗ್ ಎಲ್ಲ ಇಲ್ಲೇ ಮಾಡಿದ್ರು. ಓಕೆ. ಹಂಗೆ ಇದು ಸರ್ ಈಗ ಇಲ್ಲಿ ಸಂಪ್ ಮಾಡ್ಬೋದಾ? ಇಲ್ಲಿಗೆ ಸಂಪು ಮಾಡಿಲ್ಲ ನಾವು. ಮಾಡಿಬೋದು, ಇಲ್ಲಿ ಸಂಪ್ ಮಾಡ್ಬೋದು. ನಾರ್ತ್ ಈಸ್ಟ್ ಬರುತ್ತೆ, ಈ ಕಡೆ ನಾರ್ತ್, ಈ ಕಡೆ ಈಸ್ಟ್ ಬರುತ್ತೆ ಕಾರ್ನರ್. ಈಗ ಇಲ್ಲಿಗೆ ಇನ್ನೊಂದು ಚೂರು ಶೀಟ್ ಪಿಲ್ಲರ್ ಹಾಕಿ ಶೀಟ್ ಮಾಡ್ಕೊಳ್ಳಿ. ಸ್ವಲ್ಪ ಇರೋದ್ರಲ್ಲಿ ಬೆಟರ್ಮೆಂಟ್ ಆಗುತ್ತೆ. ಇನ್ನು ಏನು ಜಾಸ್ತಿ ಮಾಡೋಕ್ಕಾಗಲ್ಲ. ಇನ್ನು ಈಗ ಬಂಡವಾಳ ಎಲ್ಲ ಕಮ್ಮಿ ಬೇಕು. ಈಗ ಏನಂದ್ರೆ ನೋಡಿ, ಪೂರ್ವ ಇದೆ ನೋಡಿ, ಇಲ್ಲಿದೆ ಸೂರ್ಯ ನೋಡ, ಇಲ್ಲಿದೆ. ಇದು ಪಶ್ಚಿಮ, ಇದು ಪೂರ್ವ. ಹಿಂಗ್ ಬರುತ್ತೆ ಸೂರ್ಯ ಸೈಡ್ ಬರುತ್ತೆ ನೋಡಿ. ಅವ್ರ ಮನೆ ಅವ್ರು ಏನು ಇಲ್ಲಂಗಿದ್ರು, ಈಗ ಕರೆಕ್ಟ್ ಸ್ಟ್ರೈಟ್ ಆಗಿ ತಗೊಂಡಿದ್ದಾರೆ. ಅಲ್ಲ ಅವ್ರಿಗೆ ಅಲ್ಲ ತಗೊಂಡಿಲ್ಲ ಪಾಪ, ಅವ್ರಿಗೆ ಆ ಜಮೀನಲ್ಲಿ ಮಾಡ್ಕೊಂಡ್ರು. ಇಲ್ಲಿ ಏನು ಅಂದ್ರೆ 2 ಜನ ಯಜಮಾನ್ರು, ನಮ್ ದೊಡ್ಡಪ್ಪ ನಮ್ಮ ಕೇಳಲ್ಲ. ಏನ್ ಮಾಡಿದ್ರೆ ನಮ್ಮಪ್ಪ ಅವ್ರ ಮಾತ್ ಮೀರಿ ನಮ್ಮಮ್ಮ ಇಲ್ಲಿವರೆಗೂ ಕಟ್ಟಿ ಅಂತ ಫುಲ್ ಮಾಡ್ಕೊಂಡಿದ್ರೆ ಸೂಪರ್ ಆಗಿರೋದು, ಚೆನ್ನಾಗಿರೋದು, ತೊಂದರೆ ಇರ್ತಿಲ್ಲ. ಅದೇ ಏನಾರ ಒಂಚೂರು ಆಯ್ತು ಅಂದ್ರೆ ಬೇಕಾದ್ರೆ ಸಿಮೆಂಟ್ ಅಲ್ಲಿ ಅಲ್ಲಿಗೆ ಒಂದು ಪಿಲ್ಲರ್ ಕೊಟ್ಟತಿಗೆ ಮಾಡ್ಲೇ ಬಿಡ್ಬೋದು. ಏನ್ ಮಾಡೋದು ಈಗ? ನಾವೇನ್ ಇರಕ್ಕೆ ಅಲ್ಲ, ನಾವಿರೋದು ಇಲ್ಲ. ಈಗ ಸೆಟ್ ಮಾಡಿದ್ರೆ ಇಟ್ಬಿಡ್ತೀಯ. ಇದು ಸರಿ ಮಾಡು, ನೀ ಇಲ್ಲಿ ಬಿಟ್ಟು ಹೋಗಲ್ಲ. ಇಷ್ಟು ಎಕರೆ 18-20 ಎಕರೆ ಜಮೀನು ಬಿಟ್ಟು ಬೆಂಗಳೂರಲ್ಲಿ ಏನ್ ಮಾಡೋದು? ಅದೇ ಅಲ್ಲಿ ನೋಡಿ ಸುಮ್ಮನೆ ಅಡ್ವಾನ್ಸ್ ಕೊಡ್ತೀವಿ, ಬರಲ್ಲ. ಅದೇ ಈಗ ಇದನ್ನ ನೀಟಾಗಿ ಮಾಡ್ಕೊಂಡು 18 ಎಕರೆ ತೋಟ ಮಾಡ್ಕೊಂಡು ನೆಮ್ಮದಿ ರಾಜಿನ ತರ ಇರ್ಬೇಕು ನೀನು. ಸುಮ್ಮನೆ ಯಾಕೆ ಬೆಂಗಳೂರಲ್ಲಿ ಬಂದ ಅಲ್ಲಿ ನಾವು ನೋಡೋದು ನೋಡಿ, ನಿಧಾನಕ್ಕೆ ಬಂದು ನೀಟಾಗಿ ಸರಿ ಮಾಡ್ಕೊಂಡು ಫಸ್ಟ್ ಕ್ಲಾಸಾಗಿ ಇಲ್ಲಿ 18 ಎಕರೆ ಇದೆ. ಅಮ್ಮನ ನೋಡ್ಕೊಂಡು ಆರಾಮಾಗಿ ಅಮ್ಮನ ಮುಂದೆ ಸೇವೆ ಮಾಡ್ಕೊಂಡು. ಅವನು ಕಾಲೇಜ್ ಹೋಗ್ತಾನೆ, ತಮ್ಮ ಅದೇ ನಾವು ಅದೇ ನೋಡ್ಕೊಂಡು ಅದೇ ಬಂದಿಲ್ಲ. ಅಮ್ಮನ ಸೇವೆ ಮಾಡು ಸ್ವಲ್ಪ ದಿವಸ. ಇಲ್ಲ, ಭೂಮಿ ತಾಯಿ ಸೇವೆ, ಅಮ್ಮನ ಸೇವೆ ಇಬ್ರು ಮಾಡ್ಕೊಂಡ್ರೆ ಸಾಕು. ಇಲ್ಲ, ಮಾಡ್ತಾ ಇದೀವಿ, ಸೂಪರ್ ಆಗಿರುತ್ತೆ. ಈಗ ನೀವ್ ಹೇಳಂಗೆ ಇದೊಂದು ಆ ಕಡೆಗೆ ಶಿಫ್ಟ್ ಮಾಡಿದ್ರೆ ಸಾಕಲ್ಲ ಸರ್? ಅಷ್ಟೇ. ಇದನ್ನ ಇಷ್ಟಕ್ಕೆ ಕ್ಲೋಸ್ ಮಾಡ್ಬೇಕು. ಹೌದೌದು, ಅಲ್ಲಿಗೆ ಮಾಡ್ಬೇಕು. ಹಿಂಗೆ ಎತ್ಕೊಂಡು ಅಲ್ಲಿವರೆಗೆ ಎತ್ಕೋಬೋದಮ್ಮ. ಕಣಮ್ಮ, ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಎತ್ಕೋಬೋದು. ಹೌದು. ಯಾಕಂದ್ರೆ ಪೂರ್ತಿ ಇದು ಪೂರ್ವದ ಆಗ್ನೇಯದಲ್ಲಿ 2 ಅಡಿ ಜಾಗ ಬಿಡೋದು ಬೇಡ ಅಂತ ಅಂದ್ರೂ ನನ್ನ ಐಡಿಯಾ ಫೌಂಡೇಶನ್ ತೆಗಿವಾಗ್ಲೇ ತೀರ್ಮಾನ 4 ಮೂಲೆ ಮಧ್ಯಕ್ಕೆ ದೇವ್ರ ಮನೆ ಮಾಡಿ ಅಂತ. ಆಮೇಲೆ ಕಂಬ ಹಾಕುವಾಗ್ಲೂ 4 ಕಂಬ ಹಾಕಿ ಅಂತ ಒಂದು ಎಳ್ಳಷ್ಟು ಕೇಳಿಲ್ಲ ನನ್ನ. ಹೌದು, ಏನ್ ಮಾಡ್ತೀರಿ? ಹಂಗೆ ಏನು ಮಾಡೋಕ್ಕಾಗಲ್ಲಮ್ಮ, ಏನಾಗಲ್ಲ. ಈಗ ಸಣ್ಣ ಬಿಡ್ರಿ, ಸುಮ್ಮನೆ ಇಲ್ಲೊಂದು ಸೀಟ್ ಹಾಕೋಬೇಕು, ಅಲ್ಲೊಂದು ಸೀಟ್ ಹಾಕೊಂಡು ಡೋರ್ ಇಟ್ಕೊಂಡ್ರೆ ಆಯ್ತು. ಇದೊಂದು ಡೋರ್ ಇಲ್ಲಿಗೆ ಹಾಕಿರ್ ಸಾಕಲ್ಲ ಸರ್? ಈ ಡೋರ್ನ ತೆಗೆದು ಇಟ್ಕೋಬೋದಾ ಇಲ್ಲಿಗೆ? ಅದು ಇಲ್ಲಿ ಈ ಜಾಗನ ಎಲ್ಲಾರ ಆ ಡೋರ್ನ ಉಳಿತಿತ್ತಲ್ಲ ಕಿಟಕಿ ಇಟ್ಕೋಬೋದು. ಈಗ ಇಲ್ಲಿಂದ ಹಿಂಗೆ ಎತ್ಕೋತಾರೆ ಅನ್ಕೊಳ್ಳಿ, ಎತ್ಕೊಂಡಾಗ ಈ ಲಾಸ್ಟ್ಗೆ ಇಟ್ಕೊಳ್ಳಿ ಕಿಟಕಿನ. ಈಗ ಇಲ್ಲಿವರೆಗೂ ಎತ್ಕೊಳ್ಳೇಬೇಕಾ ಫುಲ್ಲು? ಹೌದು, ಫುಲ್ ಎತ್ಕೊಳ್ಳೇಬೇಕು. ಫುಲ್ ಎತ್ಕೊಳ್ಳೇಬೇಕು. ಈ ತೆಗೆದ್ರೆ ಆಟೋಮೆಟಿಕ್ ಸರೋಗುತ್ತೆ ಪಾಪ.
ಹಾಂ ಆಟೋಮೆಟಿಕ್ ಅದು ಸಿಕ್ಸ್ ಆಗುತ್ತೆ. ಇಲ್ಲೊಂದು ಅದನ್ನು ತೆಗಿಬೇಕಾತ. ಹಾಂ ಹೌದು ಹೌದು, ಹೊಸ ಗೋಡೆ ಎತ್ಕೊಂಡ್ಬಿಡು, ಮೂಲೆ ಎಲ್ಲ ಸರೋಗುತ್ತೆ. ಹಾಂ 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 ಮೂಲೆ ಇದು ಮಾಡಿ. ಇಟ್ಕೊಟ್ಟಿರಲ್ಲ ಹೆಜ್ಜೆ ಕೊಟ್ಟರೆ ಅದನ್ನ ತೆಗಿಯಕ್ಕಾಗಲ್ಲ. ಹಾಂ ಹಾಂ ಅದೇ ಪಿಲ್ಲರ್ ಅದು ಬೇಡ ಬಿಡ, ಅದು ಹಂಗೆ ಇರಲಿ, ಅದಕ್ಕೇನೋ ಶೋ ಮಾಡ್ಕೋಬೇಕು ನಾವು. ಅದು ಹಂಗೆ ಇರಲಿ. ಹಾಂ ಸರಿನಾ, ಹಾಂ ಹಾಂ ಹಂಗೆ ಮಾಡಿ ಸಾಕು ಅಷ್ಟೇ, ಅದು ಮಾಡಿಕೊಂಡು ಸಾಕು. ಇದೊಂದು ದೂರ ಇಟ್ಕೋಬೇಕು. ಬನ್ನಿ ಹಿಂದ್ಗಡೆ ಇದು ಅನ್ಸುತ್ತೆ. ಸ್ನೇಹಿತರೆ, ನಮ್ಮ ಏನು ಹೇಳಿ, ಈಗ ಸಣ್ಣ ಪುಟ್ಟದ್ದು ಹೇಳಿದ್ದೀನಲ್ವಾ, ಹೌದು ಹೌದು. ತುಂಬ ದಿವಸದಿಂದ ನೀನು ಒದ್ದಾಡ್ತಾ ಇದೀಯಾ, ಸರ್ಕಸ್ ಮಾಡ್ತಾ ಇದೀಯಾ. ಅಯ್ಯೋ ಪ್ರಯತ್ನ ತುಂಬ ಮಾಡ್ತಾ ಇದೀವಿ, ನಾವು ಕೈಗೆ ಬರ್ತವೆ ಲಾಸ್ಟ್ ಮೂಮೆಂಟ್ ಇಲ್ಲಿವರೆಗೆ ಬಂದು ಮಿಸ್ ಆಗ್ತಾ ಇರ್ತದೆ. ಎಲ್ಲದು ಹಂಗೆ ಆಯ್ತಾ ಇದೆ. ಅದು ಈ ಸಣ್ಣ ಸಣ್ಣದು ಏನು ಜಾಸ್ತಿ ಇಲ್ಲ. ಹೌದು ಹೌದು. ಯಾಕಂದ್ರೆ ನಿಮ್ಮದು ಮೈನ್ ಡೋರೆ ಅಗ್ನಿ ಮೂಲೆಯಲ್ಲಿ ಇಟ್ಕೊಂಡಿದ್ದಾರೆ. ಸೊ ಅದರಿಂದ ಸ್ವಲ್ಪ ಯಾವಾಗಲೂ ಒಂಚೂರು ಕರ್ಕಶ ನೆಮ್ಮದಿ ಇಲ್ಲ. ಹೌದು, ಸರಿ ಇರಲ್ಲ. ಹೌದು. ಸಣ್ಣ ಪುಟ್ಟ ಹೇಳಿದ್ನಲ್ಲ, ಏನು ದೊಡ್ಡ ವಿಷಯ ಅಲ್ಲ. ಸೀಟ್ ಹಾಕೊಳ್ಳೋದು, ಅಲ್ಲೊಂದು ಸೀಟ್ ಹಾಕ್ಕೊಂಡು ಒಂದು ಡೋರ್ ಚೇಂಜ್ ಮಾಡ್ಕೊಂಡು ಚೂರು ಅದೊಂದು ಡೋರ್ ಒಂದು ಚೇಂಜ್ ಮಾಡ್ಕೊಂಡ್ರೆ ಇದೊಂದು ಕನೆಕ್ಟ್ ಮಾಡ್ಕೊ. ಅವಾಗ 4 ಮೂಲೆ ಅಟ್ಲೀಸ್ಟ್ ಇರೋದ್ರಲ್ಲಿ ಬೆಸ್ಟ್ ಆಗುತ್ತೆ. ಅರ್ಥ ಆಯ್ತು. ಈಗ ನಮ್ಮದು ಈಗ ಹಿಂಗೆ ಕ್ರಾಸ್ ಇದೆ, ತಿರುಗಿಸೋಕ್ಕಾಗಲ್ಲ ಡಿಗ್ರಿಗೆ, ನಾವು ಮನೆನಂತೂ ತಿರುಗಿಸೋಕ್ಕಾಗಲ್ಲ. ಇರೋದ್ರಲ್ಲಿ ಈ ಮೂಲೆಗಳು ಕಟ್ಟಾಗಿರೋವನ್ನ ಸರಿ ಮಾಡ್ಕೊ, ಜಾಯಿಂಟ್ ಮಾಡಿ ಸರ್. ಸ್ವಲ್ಪ ಒಂಚೂರು ಸುಧಾರಿಸುತ್ತೆ. ನೀವು 18 ಎಕರೆ ಜಮೀನು ಇಟ್ಕೊಂಡು ನೀವು ಎಲ್ಲ ಬೆಂಗಳೂರಲ್ಲಿ ಅಲ್ಲಿ ಕೆಲಸ ಮಾಡೋಕೆ ಹೋಗ್ತಾ ಇದ್ರೆ ನನಗೆ ನಗು ಬರುತ್ತೆ. ನಮಗೆಲ್ಲ ಜಮೀನೆಲ್ಲ ಸಾಯ್ತಾ ಇದೆ. ನಾವು 1 ಎಕರೆ 2 ಎಕರೆ ಇಟ್ಕೊಂಡು ಏನು ಮಾಡೋದು? 1 ಎಕರೆ 2 ಎಕರೆಯಲ್ಲಿ ಹೌದು 18 ಎಕರೆ ಇದ್ದಿದ್ರೆ ನಾನು ಯಾವ ಬೆಂಗಳೂರು ಬೇಡ. ಅಲ್ಲ ಅವೆಲ್ಲ ನೋಡ್ಕೊ ಬಂದ್ರೆ ತಾನೇ ಇಲ್ಲಿ ಇರಬೇಕು ಅನ್ನೋ ಮನಸ್ಸು ಬರೋದು. ಇಲ್ಲಿ ಲೇಬರ್ದು ಪ್ರಾಬ್ಲಮ್ ನಿಮ್ಮ ಕಡೆ ಸಿಗ್ತಾರೇನೋ, ಇಲ್ಲ ಅತ್ತನೇ ಸಿಗಲ್ಲ. ಅದೇ ಮಾಡ್ಕೊಂಡು ನಾವೇ ಮಾಡ್ಕೋಬೇಕು. ಟ್ರ್ಯಾಕ್ಟರ್ ಇಟ್ಕೊಂಡು ನಾವೇ ಸೆಟ್ ಮಾಡಬೇಕು. ಈಗ ಅದೇ ಕೆಲಸ ಮಾಡ್ತೀವಿ. ರೆಡಿ ಮಾಡಿ, ನೀವು ಹೇಳ್ದಂಗೆ ಅದನ್ನೇ ಮಾಡೋಣ. ಅಷ್ಟು ಟ್ರ್ಯಾಕ್ಟರ್ ಇಟ್ಕೊಂಡು ನಾವೇ ಕಷ್ಟಪಡಬೇಕು. ನಾನು ತೋಟಕ್ಕೆ ಹೋದ್ರೆ ನಾನು ತೋಟ ಮಾಡ್ತೀನಿ, ನೋಡ್ತೀನಿ ನಿಮ್ಮ ಇದೆಲ್ಲ ಪ್ರೋಗ್ರಾಮ್ ಎಲ್ಲ ಬಿಡೋದೇ ಇಲ್ಲ ನಾನು. ಸ್ವಲ್ಪ ಈ ನಡುವೆ ಸ್ವಲ್ಪ ವಾಸ್ತು ಅದು ಇದೊಂದು ಓಡಾಡ್ಕೊಂಡು ಸ್ವಲ್ಪ ಸೋಂಬೇರಿ ಆಗಿದ್ದೀನಿ. ಇಲ್ಲಾಂದ್ರೆ ಫುಲ್ ಅದೇ ಬಿಡೋದಿಲ್ಲ. ಓಕೆನಾ, ಬಿಡೋದಾಗ್ಲಿ. ಸರಿ ಮಾಡ್ಕೊ, ಎಲ್ಲ ಸರಿ ಮಾಡ್ಕೊಂಡು ನೀನು ಇಲ್ಲಿ ಇರಬೇಕು. ಬೆಂಗಳೂರು ಬಿಡಂಗಿಲ್ವಲ್ಲ ನಮ್ಮ ಪ್ರಾಕ್ಟೀಸ್ ಇರ್ಲಿ. ಅದು ಇದು ವಾರಕ್ಕೊಂದು 3 ದಿವಸ ಇಲ್ಲಿ 3 ದಿವಸ ಅಲ್ಲಿ ಸೆಟ್ ಮಾಡ್ಕೊಂಡು 18 ಎಕರೆ ತೋಟನ ಕಳೆಯಾಗಿ ಇಟ್ಕೋಬೇಕು. ಹಿಂಗಿರ್ಬಾರ್ದು ನೆಕ್ಸ್ಟ್. ಇಲ್ಲ ಇಲ್ಲ ಮಾಡ್ತೀವಿ. ಮಳೆ ಬಿಟ್ಟಿಲ್ಲ, ಮಳೆ ಒಳಗೆ ಹೋದ್ರೆ ತೇವ ಇದೆ. ಹೌದಮ್ಮ, ಹೌದು 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 ಹೌದು. ಸರಿನಾ, ಅದೇ ಅಲ್ಲಿಗೆ ಅದು ಇಲ್ಲಿಗೆ ಇದು ಈ ಪಿಲ್ಲರ್ಸ್, ಈ ಪಿಲ್ಲರ್ಗೆ ಇಲ್ಲಿ ಇಟ್ಬಿಟ್ಟು ಶೀಟ್ ಎಳ್ಕೊಂಡು ಸಾಕಾಗ್ತದೆ. ಈಗ ಅಷ್ಟೇ ಆ ಥರ ಕರೆಕ್ಟ್ ಆಗುತ್ತೆ ಅಷ್ಟೇ. ಹಾಂ, ಹಂಗೆ ಮಾಡಿ ಸಾಕು. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್.